ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಶುಕ್ರವಾರದ ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಮಾರ್ನಿಂಗ್ ಬೇಗನೆ ಎದ್ದು ಮನೆ ಕೆಲಸಗಳನ್ನು ಕೂಡ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನಗೆ ಸ್ವಲ್ಪ ವಾಯ್ಸು ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ ವಾಯ್ಸಸ್ ಚೇಂಜಸ್ ಆಗಿದೆ, ಏನು ತಿಳ್ಕೊಬೇಡಿ ಅಂತ ಹೇಳ್ತಾ. ಆಲ್ರೆಡಿ 8 ಗಂಟೆ ಆಗೋಗ್ಬಿಟ್ಟಿದೆ. ಇವತ್ತು ತಿಂಡಿ ಮಾಡಲಿಕ್ಕೆ ಆಗಿರಲಿಲ್ಲ, ಯಾಕಂದರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಬೇಗ ಇವತ್ತು ಎದ್ದೋಳಕ್ಕೆ ಆಗಿರಲಿಲ್ಲ. ಹಾಗಾಗಿ ತಿಂಡಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ, ಇವಾಗ ಮಕ್ಕಳಿಗಿಬ್ರಿಗೂ ತಲೆಗೆ ಸ್ನಾನ ಮಾಡಾಗಿತ್ತು. ಸೊ ಇವಾಗ ತಲೆಗೆ ಸ್ನಾನ ಆಗಿದ ನಂತರನೇ ಅವ್ರಿಗೂ ಕೂಡ ರೆಡಿ ಮಾಡಿಬಿಟ್ರೆ ಇವತ್ತು ಸಿಂಪಲ್ಲಾಗಿ ನಾನು ಡೈಲಿ ವ್ಲಾಗ್ನ ಹಾಕ್ತಾಯಿದ್ದೀನಿ. ಇವಾಗ ಇಬ್ಬರು ಕೂಡ ರೆಡಿ ಆಯಿತು. ಸೊ ಇದಾದ ನಂತರ ನಾನು ಇಬ್ರಿಗೂ ಮಾಡಿರಲಿಲ್ಲ, ಅಮ್ಮನ ಮನೆಗೆ ಹೋಗ್ತಾರೆ. ಸೊ ಇವಾಗ ಅವರಿಬ್ರಿಗೂ ಹಾಲು ಕಾಯಿಸಿ ಕೊಟ್ಬಿಡ್ತೀನಿ. ನೋಡಿ, ಇಬ್ಬರೂ ಹಾಲು ಕುಡ್ಕೊಂಡು ಆಟ ಆಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಟೈಮ್ಗೆ ಇಬ್ಬರು ಕೂಡ ಕಚ್ಚಾಡ್ತಾರೆ. ಮನೆಯಲ್ಲಿ ಇಬ್ಬರು ಮಕ್ಕಳಿದ್ರಂತೂ ಒಂಥರ ನೋಡೋಕ್ಕೆ ಖುಷಿ ಆಗುತ್ತೆ, ಆದರೂ ತುಂಬಾ ಚೇಷ್ಟೆ ಮಾಡ್ತಾರೆ. ನೋಡಿ, ನಾನು ಇವರಿಬ್ರಿಗೂ ಹಾಲು ಕೊಟ್ಟು ಟೈಮ್ಗೆ ಅಡ್ಜಸ್ಟ್ ಆಗೋ ಥರ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ರೆ ಬರೋಷ್ಟರಲ್ಲಿ ಇವರು ಒಬ್ರಿಗೊಬ್ರು ಹೇಗೆ ಕಚ್ಚಾಡ್ತಾರೆ ಅಂತ ನೋಡಿ. ದಿನ ಹೀಗೆ ಫ್ರೆಂಡ್ಸ್, ಎಷ್ಟು ಹೇಳಿದ್ರೂ ಕೇಳಲ್ಲ. ಚಿಕ್ಕವ್ರು ಅಂದ್ಕೊಳ್ತೀವಿ, ಆದರೆ ಅವ್ರ ಏಟು ಕೂಡ ಬೀಳೋದು ದೊಡ್ಡದಾಗುತ್ತೆ. ಸೊ ಇವಾಗ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ಇನ್ನು ಜಸ್ಟ್ 10 ಮಿನಿಟ್ಸ್ ಅಷ್ಟೇ ಇರೋದು. ಅಷ್ಟರಲ್ಲಿ ನಾನು ಬೇಗ ರೆಡಿ ಆಗಿಬಿಡೋಣ, ಯಾಕಂದರೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ತಿಂಡಿ ಹೋಟೆಲಲ್ಲಿ ಏನಾದ್ರು ತರಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತು ಮಾಡಿರಲಿಲ್ಲ. ಇವಾಗ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ನಾನು ತಲೆ ಬಾಚಿ 2-3 ದಿನ ಆಗಿತ್ತಲ್ಲ, ಸೊ ಹಾಗಾಗಿ ಸಿಕ್ಬಿಡ್ಸೋಣ ಅಂತ ಹೇಳಿ ತಲೆ ಬಾಚ್ಕೊಂಡಿದ್ದೀನಿ. ಇವಾಗ ಹೊರಡಬೇಕು, ಇನ್ನೇನು ಟೈಮ್ ಆಗೋಗ್ತಾ ಇದೆ. ಅಷ್ಟರಲ್ಲಿ ಸ್ವಲ್ಪ ಪರ್ಫ್ಯೂಮ್ ಹಾಕ್ಕೊಂಡು ಮಕ್ಕಳಿಗಿಬ್ರಿಗೂ ಬೈ ಮಾಡಿ ಹೇಳಿ ಹೋಗ್ತಾ ಇದ್ದೀನಿ. ಇವತ್ತಿನ ಡೈಲಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ನನ್ನ ಫೇಸ್ಬುಕ್ ಐಡಿನ ಫಾಲೋ ಮಾಡೋದನ್ನ ಮರಿಬೇಡಿ. ಜೊತೆಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನಿವಾಗ ಆಫೀಸ್ಗೆ ಹೊರಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಟಾಟಾ, ಬಾಯ್.